ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಥಿಂಗ್ಸ್ ಫಾಲ್ ಅಪಾರ್ಟ್ ಬೈ ಚಿನ್ವಾ ಅಚುಬೆರವರ ಈ ಥಿಂಗ್ಸ್ ಫಾಲ್ ಅಪಾರ್ಟ್ ಕಾದಂಬರಿಯ ಕನ್ನಡದ ಸರಳ ಸಾರಾಂಶ, ಕ್ಯಾರೆಕ್ಟರ್ಸ್ ಅಂದರೆ ಪಾತ್ರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಥಿಂಗ್ಸ್ ಫಾಲ್ ಅಪಾರ್ಟ್ ಎಂಬತಕ್ಕಂಥದ್ದು ಒಂದು ನೈಜೀರಿಯಾದ ಲೇಖಕರಾಗಿರ್ತಕ್ಕಂಥ ಚಿನ್ವಾ ಅಚುಬೆರವರು 1958ರಲ್ಲಿ ಬರೆದಂತಹ ಕಾದಂಬರಿ. ಈ ಕಾದಂಬರಿಯಲ್ಲಿ ಆ ಒಂದು ನೈಜೀರಿಯಾದಲ್ಲಿ ಇದ್ದಂತಹ ವಸಾಹತುಶಾಹಿಗಿಂತ ಮುಂದೆ ಅಥವಾ ವಸಾಹತುಶಾಹಿಯ ನಂತರದ ನೈಜೀರಿಯಾ ಜೀವನದಲ್ಲಿ ಬದಲಾದ ಒಂದು ಜೀವನದ ಬಗ್ಗೆ ಕಾದಂಬರಿ ಇರುತ್ತೆ. ಇದು ವಿಶ್ವಾದ್ಯಂತಹ ಅತಿ ಹೆಚ್ಚು ಮನ್ನಣೆ ಗಳಿಸಿರ್ತಕ್ಕಂಥ ಒಂದು ಆಫ್ರಿಕನ್ ಕಾದಂಬರಿಯಾಗಿರುತ್ತೆ. ಈ ಕಾದಂಬರಿಯು ಒಂದು ಕಾಲ್ಪನಿಕ ನೈಜೀರಿಯಾದ ಗ್ರಾಮವಾದಂತಹ ಉಮೋಪೋವಿಯಾದಲ್ಲಿ ವಾಸಿಸ್ತಕ್ಕಂತಹ ಒಬ್ಬ ಸೈನಿಕ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಮುಖ್ಯಸ್ಥ ಒಕೊಂಕೋ ಸುತ್ತುತ್ತದೆ. ಒಕೊಂಕೋ ಒಬ್ಬ ದಷ್ಟಪುಷ್ಟವಾದಂತಹ ವ್ಯಕ್ತಿಯಾಗಿರ್ತಾನೆ. ಆತ ತನ್ನ ಗ್ರಾಮದಲ್ಲಿ ತುಂಬ ಖ್ಯಾತಿಯನ್ನು ಪಡೆದಿರ್ತಾನೆ. ಒಕೊಂಕೋನ ಪಾತ್ರಕ್ಕೆ ಈ ಒಂದು ಕಾದಂಬರಿಯಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ. ಆತ ತನ್ನ ದತ್ತು ಮಗನನ್ನು ಕೊಲೆ ಮಾಡಬೇಕಾಗಿ ಬರುತ್ತೆ, ಮತ್ತು ತನ್ನ ಹಿರಿಯ ಮಗನನ್ನು ತ್ಯಜಿಸಬೇಕಾಗತ್ತೆ, ಮತ್ತು ತನ್ನ ಪ್ರೀತಿಯ ಮಗಳ ಅನಾರೋಗ್ಯ, ಕೊನೆಯದಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಅವರ ಹಳ್ಳಿಗೆ ಬಂದಾಗ ಹಳ್ಳಿಗರು ಯಾರೂ ಸಹ ಅದನ್ನು ವಿರೋಧಿಸೋದಿಲ್ಲ, ಮತ್ತು ಹಳ್ಳಿಯ ದೇವರ ಮೇಲಿನ ನಂಬಿಕೆಗೆ ಸವಾಲನ್ನು ಒಡ್ಡತಕ್ಕಂಥದ್ದು. ಈ ಎಲ್ಲ ಬದಲಾವಣೆಗಳನ್ನು ತನ್ನ ಜನರು ಪ್ರತಿರೋಧ ಮಾಡದೇ ಇದ್ದಾಗ ಒಕೊಂಕೋ ಏನು ಮಾಡ್ತಾನೆ, ಅಂತಿಮವಾಗಿ ಆ ನೇಣಿಗೆ ಶರಣಾಗ್ತಕ್ಕಂತಹ ಈ ಕಾದಂಬರಿ ಆಗಿರುತ್ತೆ ದ ಥಿಂಗ್ಸ್ ಫಾಲ್ ಅಪಾರ್ಟ್. ಈ ಥಿಂಗ್ಸ್ ಫಾಲ್ ಅಪಾರ್ಟ್ನ ಒಂದು ಮುಖ್ಯ ಪಾತ್ರಗಳನ್ನು ನಾವು ಗಮನಿಸಿದಾಗ, ಮೊದಲನೆಯ ಪಾತ್ರ ಈ ಕಥೆಯ ಒಬ್ಬ ನಾಯಕ, ಪ್ರೊಟಗಾನಿಸ್ಟ್ ಒಕೊಂಕೋ. ಈತ ಒಬ್ಬ ಶ್ರೀಮಂತ ಬುಡಕಟ್ಟು ವ್ಯಕ್ತಿ, ಯೋಧ, ಮತ್ತು ಉಮೋಪೋವ ಆ ಒಂದು ಕುಲದ ಮುಖ್ಯಸ್ಥನಾಗಿರ್ತಾನೆ, ಆ ಹಳ್ಳಿಯ ಮುಖ್ಯಸ್ಥನಾಗಿರ್ತಾನೆ. ತನ್ನ ಬುಡಕಟ್ಟಿನಲ್ಲೇ ಪ್ರಭಾವಶಾಲಿ ವ್ಯಕ್ತಿಯಾಗಲು ಒಕೊಂಕೋ ತುಂಬ ಮಹತ್ವಾಕಾಂಕ್ಷಿಯಾಗಿರ್ತಾನೆ. ತನ್ನ ಜೂಜುಕೋರ ಮತ್ತು ಬಡವನಾಗಿರ್ತಕ್ಕಂಥ ತನ್ನ ತಂದೆಯ ಪರಂಪರೆಯಿಂದ ತನ್ನನ್ನು ಒಂದು ದೂರವಿಡಬೇಕು ಅಂದ್ಕೋತಾನೆ. ಒಕೊಂಕೋ ಉನ್ನತ ಸ್ಥಾನದ ಕಡೆಗಿನ ಪ್ರಯಾಣ ಅವನ ಬುಡಕಟ್ಟಿನ ಒಂದು ಕುಸ್ತಿ ಸ್ಪರ್ಧೆಯಲ್ಲಿ ಬಲಿಷ್ಠ ವ್ಯಕ್ತಿಯನ್ನು ಸೋಲಿಸೋದ್ರಿಂದ ಪ್ರಾರಂಭ ಆಗುತ್ತೆ. ನಂತರ ಅವನು ಹ್ಯೂಮನ್ ಫಾರ್ಮನ್ನು ಪ್ರಾರಂಭಿಸ್ತಾನೆ. ಅವನ ಕಠಿಣ ಪರಿಶ್ರಮದಿಂದ ಆ ಫಾರ್ಮನ್ನು ಹೆಚ್ಚು ಯಶಸ್ವಿಗೊಳಿಸ್ತಾನೆ. ಮತ್ತು ಅವನ ಒಂದು ಕುಲದಲ್ಲಿ ಶ್ರೀಮಂತ ವ್ಯಕ್ತಿ ಆಗ್ತಾನೆ, ಬಲಶಾಲಿ ಮತ್ತು ಒಂದು ದಷ್ಟಪುಷ್ಟವಾದ ದೈಹಿಕ ವ್ಯಕ್ತಿಯಾಗಿ ಆತ ಕಾಣಿಸ್ಕೊಳ್ತಾನೆ. ಅವನು ತನ್ನ ಮಗನನ್ನು ಒಂದು ರೀತಿ ಶಿಕ್ಷೆಗೆ ಒಳಪಡಿಸ್ತಾನೆ, ತನ್ನ ದತ್ತು ಮಗನನ್ನು ಕೊಲ್ತಾನೆ. ಅಂತಿಮವಾಗಿ ತಾನು ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ಇನ್ನು ನಂತರದ ಒಂದು ಪಾತ್ರ, ಕ್ಯಾರೆಕ್ಟರ್ ಅಂದಾಗ ನವೋಯೆ ಒಕೊಂಕೋನ ಹಿರಿಯ ಮಗ. ನವೋಯೆ ಅವನ ತಂದೆಯ ನಡುವೆ ಒಂದು ರೀತಿಯ ಸಂಬಂಧ ಚೆನ್ನಾಗಿರೋದಿಲ್ಲ. ಯಾಕೆಂದರೆ ನವೋಯೆ ಒಂದು ರೀತಿ ಸೋಮಾರಿತನದ ವ್ಯಕ್ತಿ ಅಂತ ಇರ್ತಾನೆ. ಇಲ್ಲಿ ಆ ಹಿರಿಯ ಮಗನಾಗಿರ್ತಕ್ಕಂಥ ಅವನು ಈ ಒಂದು ತನ್ನ ತಂದೆ ಒಕೊಂಕೋನ ಜೊತೆ ವಾಸಲು ಬಂದಾಗ ಆ ಒಂದು ಒಕೊಂಕೋ ಏನು ಮಾಡಿರ್ತಾನೆ, ಇನ್ನೊಬ್ಬ ಮಗನನ್ನು ಅಲ್ಲಿ ದತ್ತಿಗೆ ತಗೊಂಬಂದಿರ್ತಾನೆ. ಇಕಮೆಪೂನ ಅಂತಕ್ಕಂತಹ ಒಬ್ಬ ಹುಡುಗ. ಅವನ ಜೊತೆ ಈತ ನವೋಯೆ ಸ್ನೇಹ ಬೆಳೆಸ್ತಾನೆ. ಮತ್ತು ಆ ಇಕಮೆಪೂವ ಸತ್ತಾಗ ತುಂಬ ದುಃಖಿತನಾಗ್ತಾನೆ. ಅವನು ತನ್ನ ಕುಟುಂಬವನ್ನು ಗಡೀಪಾರು ಮಾಡಿದ ನಂತರ ನವೋಯೆ ಕ್ರಿಶ್ಚಿಯನ್ ಮಿಷನರಿಗಳೊಂದಿಗೆ ಸೇರಿಕೊಳ್ತಾನೆ. ಆತ ಯಾಕೆ ಸೇರಿಕೊಳ್ತಾನೆ ಅಂದರೆ, ಆತ ಒಂದು ಈವಿಲ್ ಫಾರೆಸ್ಟ್ನಲ್ಲಿ ಬಿಟ್ಟಂತಹ ನವಜಾತ ಒಂದು ಅವಳಿ ಶಿಶುಗಳ ಅಳುವುದನ್ನು ಕೇಳಿಸ್ಕೊತಾನೆ. ಆತನ ಪ್ರಶ್ನೆಗಳಿಗೆ ಇಲ್ಲಿ ಆ ಕ್ರಿಶ್ಚಿಯನ್ ಧರ್ಮ ಉತ್ತರ ನೀಡುತ್ತೆ ಅಂತ ಭಾವಿಸ್ತಾನೆ. ಕೊನೆಯಲ್ಲಿ ನವೋಯೆ ತನ್ನ ತಂದೆಯ ಕುಟುಂಬವನ್ನು ಬಿಟ್ಟು ಓದಲು ಮತ್ತು ಬರೆಯಲು ಶಾಲೆಗೆ ಹೋಗ್ತಾನೆ. ಇನ್ನು ಮುಖ್ಯವಾದ ಕ್ಯಾರೆಕ್ಟರ್ ಅಂದಾಗ ಎಕ್ವಿಪಿ, ಒಕೊಂಕೋನ ಎರಡನೇ ಹೆಂಡತಿ. ಎಕ್ವಿಪಿ ಒಮ್ಮೆ ಗ್ರಾಮದಲ್ಲಿ ಸುಂದರಿಯಾಗಿರ್ತಾಳೆ. ಆತ ಇನ್ನೊಬ್ಬನಿಗೆ ಮದುವೆ ಆಗಿರ್ತಾಳೆ. ಒಂದು ಕುಸ್ತಿ ಸ್ಪರ್ಧೆಯಲ್ಲಿ ಒಕೊಂಕೋ ಗೆಲ್ಲೋದನ್ನು ನೋಡಿ ಅವಳು ತನ್ನ ಗಂಡನನ್ನು ಬಿಟ್ಟು ಒಕೊಂಕೋಗಾಗಿ ಬರ್ತಾಳೆ. ಅವಳು ಸುಮಾರು 9 ಮಕ್ಕಳನ್ನು ಗರ್ಭಧರಿಸ್ತಾಳೆ. 9 ಮಕ್ಕಳು ಸಾವನ್ನಪ್ತಾರೆ. ಆದರೆ ಕೊನೆಯದಾಗಿ ಒಬ್ಬ ಮಗಳನ್ನು ಮಾತ್ರ ಆಕೆ ಉಳಿಸ್ಕೊಳ್ಳಲು ಸಾಧ್ಯ ಆಗುತ್ತೆ. ಇಲ್ಲಿ ಎಜಿನ್ಮಾ ಆಗಾಗ್ಗೆ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ಎಕ್ವಿಪಿ ಏನು ಮಾಡ್ತಾಳೆ, ತುಂಬ ಚಿಂತಿತಳಾಗಿರ್ತಾಳೆ. ಎಕ್ವಿಪಿ ಧೈರ್ಯಶಾಲಿ, ಮತ್ತು ಅವಳು ತನ್ನ ಮಗಳನ್ನು ಗುಣಪಡಿಸಲು ದೇವತೆ ಚಿಯೋಳನ್ನು ಹಿಂಬಾಲಿಸಿದಾಗ ಆಕೆ ತುಂಬ ಧೈರ್ಯವಂತೆ ಅಂತಕ್ಕಂಥದ್ದು ಈ ಒಂದು ಕಾದಂಬರಿಯಲ್ಲಿ ಗೊತ್ತಾಗುತ್ತೆ.
ನೋಡಿ, ಈ ಥಿಂಗ್ಸ್ ಫಾಲ್ ಅಪಾರ್ಟ್ ಈ ಕಾದಂಬರಿ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು ನೈಜೀರಿಯಾದ ಇಬೋ ಎಂಬ ಒಂದು ಸೈನಿಕ ಕುಲ ಇರುತ್ತೆ. ಅದರ ಮುಖ್ಯಸ್ಥ ಒಕೊಂಕೋ 3 ಹೆಂಡತಿಯರನ್ನು ಹೊಂದಿರ್ತಾನೆ. ಅವನಿಗೆ 8 ಮಕ್ಕಳಿರ್ತಾರೆ. ಪ್ರತಿಯೊಬ್ಬ ಹೆಂಡತಿಗೆ ತನ್ನದೇ ಆದ ಗುಡಿಸಲನ್ನು ಕಟ್ಟಿಕೊಟ್ಟಿರ್ತಾನೆ. ಮತ್ತು ಇಕೊಂಕೋ ತನ್ನೇ ಆದಂತಹ ಇಬೋ ಅಂತಕ್ಕಂತಹ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ಕುಲವು ಸುಮಾರು 9 ಗ್ರಾಮಗಳ ಜಾಲದ ಒಂದು ಕುಲವಾಗಿರುತ್ತೆ. ಒಕೊಂಕೋ ಗ್ರಾಮವನ್ನು ಉಮೋಪಿಯಾ ಅಂತ ಕರೀತಾ ಇರ್ತಾರೆ. ಒಕೊಂಕೋ ಚಿಕ್ಕ ಹುಡುಗನಾಗಿದ್ದಾಗ ಕುಸ್ತಿ ಸ್ಪರ್ಧೆಯಲ್ಲಿ ಒಬ್ಬ ಬಲಿಷ್ಠ ವ್ಯಕ್ತಿಯನ್ನು ಸೋಲಿಸುವ ಮೂಲಕ ತನ್ನ ಗ್ರಾಮಕ್ಕೆ ಹೆಮ್ಮೆ ತರ್ತಾನೆ. ಮತ್ತು ಇದು ಒಕೊಂಕೋನ ಪ್ರತಿಷ್ಠೆಯನ್ನು ಮರಳಿ ಪಡೆಯುತ್ತೆ. ಏಕೆಂದರೆ ಅವನ ತಂದೆ ಒಬ್ಬ ಪ್ರಸಿದ್ಧ ಜೂಜುಕೋರ ಮತ್ತು ಆತ ಯಾವುದೇ ರೀತಿ ಯೋಧನಾಗಿರೋದಿಲ್ಲ, ಕೆಟ್ಟ ವ್ಯಕ್ತಿಯಾಗಿರ್ತಾನೆ. ಒಕೊಂಕೋನ ಈ ಗೆಲುವಿನಿಂದ ಆತನಿಗೆ ಒಳ್ಳೆಯ ಪ್ರತಿಷ್ಠೆ ಸಿಗುತ್ತೆ. ಒಂದು ದಿನ ಆ ಗ್ರಾಮದ ಒಬ್ಬ ಗೋಂಗ್ ಅಥವಾ ಒಜೆನೆ ಒಬ್ಬ ಏನು ಮಾಡ್ತಾನೆ, ಒಂದು ಸಭೆಯನ್ನು ಕರೀತಾನೆ. ಒಬ್ಬ ಬುಡಕಟ್ಟು ಜನಾಂಗದವರ ಹೆಂಡತಿಯನ್ನು ಮಾರುಕಟ್ಟೆಯಲ್ಲಿ ಕೊಲ್ಲಲಾಗಿರುತ್ತೆ. ಕೊಲೆಗೋರ ಎಂಬೋಯ್ನೋ ಗ್ರಾಮದವನಾಗಿರ್ತಾನೆ. ಒಕೊಂಕೋ ಆ ಕೊಲೆಗೆ ಪ್ರತಿಯಾಗಿ ತನ್ನ ಗ್ರಾಮಕ್ಕೆ ಆ ಎಂಬೋಯ್ನೋ ಗ್ರಾಮದಿಂದ ಒಬ್ಬ ಕನ್ಯೆ ಮತ್ತು ಒಬ್ಬ ಯುವಕನನ್ನು ವ್ಯಾಪಾರ ರೀತಿಯಲ್ಲಿ ಆತನನ್ನು ಅಲ್ಲಿಂದ ಆ ಗ್ರಾಮದಿಂದ ತಮ್ಮ ಗ್ರಾಮಕ್ಕೆ ಕಳಿಸಿಕೊಡುವಂತೆ ಆ ಎಂಬೋಯ್ನ ಗ್ರಾಮದ ಜೊತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲೇನಾದರೂ ಎಂಬೋಯ್ನ ಗ್ರಾಮವು ನಿರಾಕರಣೆ ಮಾಡಿದರೆ 2 ಬುಡಕಟ್ಟುಗಳು ಯುದ್ಧಕ್ಕೆ ಹೋಗ್ತವೆ. ಮತ್ತು ಒಕೊಂಕೋ ಯುದ್ಧ ಮತ್ತು ಆ ಯುದ್ಧದ ಒಂದು ಕಲೆಯಲ್ಲಿ ನುರಿತನಾಗಿರೋದ್ರಿಂದ ಆ ಒಕೊಂಕೋ ಯುದ್ಧಕ್ಕೆ ಹೋದಾಗ ಅವನು 5 ಜನರ ತಲೆಗಳನ್ನು ತನ್ನೊಂದಿಗೆ ತರ್ತಾ ಇರ್ತಾನೆ. ಅವುಗಳಲ್ಲಿ ಒಂದರಿಂದ ತಾನೇ ವೈನ್ ಮಾಡಿ ಕುಡಿತಾ ಇರ್ತಾನೆ. ಎಂಬೈನೋ ಹಿರಿಯರು ಒಕೊಂಕೋನ ಒಂದು ಬಗ್ಗೆ ಗೊತ್ತಿರೋದ್ರಿಂದ ಒಕೊಂಕೋನ ಷರತ್ತುಗಳಿಗೆ ಒಪ್ತಾರೆ. ಇಲ್ಲಿ ಆ ಸತ್ತೋಗಿರ್ತಕ್ಕಂತಹ ಹೆಂಡತಿ ಇರ್ತಕ್ಕಂತಹ ಗಂಡನಿಗೆ ಆ ಎಂಬೋಯ್ನೋ ಹಳ್ಳಿಯಿಂದ ಒಬ್ಬ ಕನ್ಯೆಯನ್ನು ಮತ್ತು ಆ ಊರಿಗೆ ಒಬ್ಬ ಯುವಕನನ್ನು ಅಲ್ಲಿಂದ ಕರ್ಕೊಂಬರ್ತಾನೆ. ಆ ಕನ್ಯೆಯನ್ನೇನೋ ಆ ಹೆಂಡತಿಯನ್ನು ಕಳ್ಕೊಂಡವ್ರಿಗೆ ನೀಡ್ತಾರೆ. ಆದರೆ ಒಕೊಂಕೋ ಕರ್ಕೊಂಬರ್ತಾ ಇರ್ತಕ್ಕಂತಹ ಒಬ್ಬ ಯುವಕ ಅಂದರೆ ಅವನು 15 ವರ್ಷದ ಇಕೆಮೆ ಪೂನ ಅಂತಕ್ಕಂಥ ಹುಡುಗ. ಅವನನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಂತರ ಒಕೊಂಕೋನ ಹಿನ್ನೆಲೆ ಕಥೆಯಲ್ಲಿ ನೀಡಲಾಗುತ್ತೆ. ಇಲ್ಲಿ ಒಕೊಂಕೋನ ತಂದೆ ಒಬ್ಬ ಜೂಜುಕೋರ ಮತ್ತು ಗ್ರಾಮದಲ್ಲಿ ಯಾವುದೇ ರೀತಿ ಗೌರವವಿಲ್ಲದ ವ್ಯಕ್ತಿ. ಒಕೊಂಕೋ ತನ್ನ ಖ್ಯಾತಿಯನ್ನು ಪ್ರಾರಂಭದಿಂದ ನಿರ್ಮಿಸಬೇಕು ಅಂತ ಅಂದ್ಕೋತಾನೆ. ಅವನು ಶ್ರೀಮಂತ ಕುಲದವನೊಬ್ಬನನ್ನು ತನ್ನ ಹ್ಯೂಮನ್ ಫಾರಮ್ ಅನ್ನು ಪ್ರಾರಂಭಿಸಲು ಒಂದು ಬೀಜಗಳನ್ನು ನೀಡಲು ಕೇಳುವ ಮೂಲಕ ಪ್ರಾರಂಭಿಸ್ತಾನೆ. ದುರದೃಷ್ಟವಶಾತ್ ಆ ವರ್ಷ ಭೀಕರ ಬರಗಾಲ ಬರುತ್ತೆ. ಒಕೊಂಕೋ ತನ್ನ ನೆಚ್ಚಿನ ಹ್ಯೂಮನ್ಗಳನ್ನು ಕಳೆದುಕೊಳ್ತಾನೆ. ಅವನ ತಂದೆ ಅವನನ್ನು ಸಮಾಧಾನ ಮಾಡಲು ಪ್ರಯತ್ನ ಪಡ್ತಾನೆ. ಆದರೆ ಒಕೊಂಕೋಗೆ ತನ್ನ ತಂದೆಯ ಮಾತುಗಳು ಅಷ್ಟು ಹಿಡಿಸೋದಿಲ್ಲ, ಒಂದು ರೀತಿ ಅಸಹ್ಯಕರವಾಗಿರುತ್ತೆ. ನಂತರ ಒಕೊಂಕೋ ತನ್ನ ತಂದೆ ಅನಾರೋಗ್ಯಕ್ಕೆ ಒಳಗಾತಾನೆ. ನಂತರ ಅವನನ್ನು ಇವಿಲ್ ಫಾರೆಸ್ಟ್ ಎಂಬ ಕಾಡಿಗೆ ಒಕೊಂಕೋನ ತಂದೆಯನ್ನು ಎಸೆಯಲಾಗುತ್ತೆ. ಅಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವರ ಶವಗಳನ್ನು ಒಂದು ಕಾಡಿಗೆ ಎಸಿತಾ ಇರ್ತಾರೆ. ನಂತರ ಇಕೆಮೆ ಪೂವ ಒಕೊಂಕೋನ ಜೊತೆ ವಾಸ ಮಾಡಲು ಬೇರೆ ಎಂಬೋಯ್ನ ಊರಿಂದ ಬಂದಿರ್ತಾನೆ. ಅವನು ಒಂದು ಮನೆಗಳನ್ನು ನೋಡಿ ಎದುರ್ತಾನೆ. ಆದರೆ ಒಕೊಂಕೋನ ಹೆಂಡತಿಯರು ಮತ್ತು ಮಕ್ಕಳು ಅವನನ್ನು ಆ ಒಂದು ಕುಟುಂಬಕ್ಕೆ ಸ್ವಾಗತಿಸ್ತಾರೆ. ಒಕೊಂಕೋ ಸಹ ಆ ಹುಡುಗನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊತಾನೆ. ಆದರೆ ಅವನ ಒಂದು ಸಂಸ್ಕೃತಿಯಲ್ಲಿ ತುಂಬ ದುರ್ಬಲತೆ ಇರುತ್ತೆ. ಅವನು ಅದನ್ನು ತೋರಿಸೋದಿಲ್ಲ. ಶೀಘ್ರದಲ್ಲೇ ಇಕೆಮೆ ಪೂನ ಒಕೊಂಕೋನನ್ನು ತಂದೆ ಅಂತ ಕರೆಯಲು ಪ್ರಾರಂಭಿಸ್ತಾನೆ. ವೀಕ್ ಆಫ್ ಪೀಸ್ ಎಂಬ ಆಚರಣೆಯ ಸಮಯದಲ್ಲಿ ಒಕೊಂಕೋ ತನ್ನ ಹೆಂಡತಿಯನ್ನು ಒಂದು ರೀತಿ ಅಮಾನ್ಯವಾಗಿ ಹೊಡಿತಾ ಇರ್ತಾನೆ. ಒಡೆದು ಆ ಗ್ರಾಮಕ್ಕೆ ನಾಚಿಕೆಯನ್ನು ತರ್ತಾನೆ. ಪಶ್ಚಾತ್ತಾಪಕ್ಕಾಗಿ ಅವನು ಒಂದು ಮೇಕೆ ಮತ್ತು ಒಂದು ಕೋಳಿಯನ್ನು ಬಲಿದಾನವನ್ನಾಗಿ ಮಾಡ್ತಾನೆ. ನಂತರ ಆ ಒಂದು ಕೊಯ್ಲು ಸಮಯದ ಮೊದಲು ಸ್ವಲ್ಪ ಗ್ರಾಮದಲ್ಲಿ ನ್ಯೂಮನ್ ಹಬ್ಬವನ್ನು ಆಚರಿಸಲಾಗುತ್ತೆ. ಇದು ಅಲಂಕಾರಗಳು ಮತ್ತು ಅಲಂಕಾರಿಕ ದೇಹದ ಬಣ್ಣಗಳನ್ನು ಒಳಗೊಂಡಿರುತ್ತೆ. ಆ ಹಬ್ಬಗಳ ನಿಷ್ಕ್ರಿಯತೆಯನ್ನು ಇಷ್ಟಪಡದಂತಹ ಒಕೊಂಕೋ ನಿರಾಶೆಗೊಳ್ತಾನೆ ಮತ್ತು ಬೇಟೆಗೆ ಹೋಗಲು ತನ್ನ ಬಂದೂಕನ್ನು ತೆಗೆದುಕೊಳ್ತಾನೆ. ಮತ್ತು ಅವನ ಹೆಂಡತಿ ಒಕೊಂಕೋ ಉತ್ತಮ ಬೇಟೆಗಾರನಲ್ಲ ಅಂತೇಳಿ ಅವನ 2ನೇ ಹೆಂಡತಿ ಎಕ್ವಿಪಿ ಆತನನ್ನು ರೇಗಿಸ್ತಾಳೆ, ಟೀಕೆ ಮಾಡ್ತಾಳೆ. ಅವನು ಕೋಪಗೊಳ್ತಾನೆ ಮತ್ತು ಅವಳ ಕಡೆಗೆ ಬಂದೂಕನ್ನು ಹಾರಿಸ್ತಾನೆ. ಅದೃಷ್ಟವಶಾತ್ ಎಕ್ವಿಪಿ ತಪ್ಪಿಸ್ಕೊಳ್ತಾಳೆ. ಒಕೊಂಕೋ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದ ನಂತರ ಈ ಎಕ್ವಿಪಿ ಅವನನ್ನು ಮದುವೆಯಾಗಿರ್ತಾಳೆ. ಇಲ್ಲಿ ಅವನಿಗೆ ಅವಳ ವಧು ಬೆಲೆಯನ್ನು ಪಾವತಿಸಲು ತುಂಬ ಬಡವನಾಗಿರ್ತಾನೆ. ಆದರೆ ಅವಳು ತನ್ನ ಗಂಡನಿಂದ ಅವನೊಂದಿಗೆ ಇರಲು ಓಡಿ ಬಂದಿರ್ತಾಳೆ.
ಇಕಮೆಪೂನ ಒಕೊಂಕೋನ ಹಿರಿಯ ಮಗ ನವೋಯ ಜೊತೆ ಸ್ನೇಹವನ್ನು ಬೆಳೆಸ್ತಾನೆ. ನವೋಯನನ್ನು ಒಕೊಂಕೋನ ಹಿಂದೆ ಒಂದು ಸೋಮಾರಿ ಅಂತ ಪರಿಗಣಿಸಿದ್ರಿಂದ ಅವನನ್ನು ತಿರಸ್ಕರಿಸಿರ್ತಾನೆ. ಇಕಮೆಪೂನ ಜೊತೆಗಿನ ತನ್ನ ಸಂಬಂಧದ ಮೂಲಕ ನವೋಯ ಒಬ್ಬ ಮನುಷ್ಯನಾಗಿ ಯೋಧನಾಗಿ ಬೆಳೆಯಲು ಪ್ರಾರಂಭಿಸ್ತಾನೆ. ಒಕೊಂಕೋ ಇದರಿಂದ ಸಂತೋಷ ಪಡ್ತಾನೆ ಮತ್ತು ಅವನು ಹುಡುಗರನ್ನು ತನ್ನ ಗುಡಿಸಲೊಳಗೆ ಬಿಟ್ಕೊಳ್ತಾನೆ ಮತ್ತು ಅವರನ್ನು ತುಂಬ ಗಟ್ಟಿಮುಟ್ಟಾಗಿ ಬೆಳೆಸಲು ಅವರಿಗೆ ಹಿಂಸಾತ್ಮಕವಾದ ಕಥೆಗಳನ್ನು ಹೇಳ್ತಾ ಹೋಗ್ತಾನೆ. ನವೋಯ ತನ್ನ ತಾಯಿಯನ್ನು ನೆಲೆಸ್ಕೊಳ್ತಾನೆ, ಆದರೆ ಮಹಿಳೆಯನ್ನು ಧಿಕ್ಕರಿಸೋದು ಮತ್ತು ಅವರ ಕಥೆಗಳ ಬಗ್ಗೆ ದ್ವೇಷವನ್ನು ತೋರಿಸೋದು ತನ್ನ ತಂದೆಯನ್ನು ಗೆಲ್ಲಲು ಸಹಾಯ ಮಾಡುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಒಂದು ದಿನ ಮಿಡತೆಗಳು ಆ ಗ್ರಾಮದ ಮೇಲೆ ದಾಳಿಯನ್ನು ಮಾಡ್ತದೆ. ಆ ಮಿಡತೆಗಳು 7 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತೆ ಅಂತ ಹೇಳಲಾಗ್ತಾ ಇರುತ್ತೆ. ಗ್ರಾಮವು ತುಂಬ ಉತ್ಸಾಹದಲ್ಲಿ ಕೂಡಿರುತ್ತೆ, ಏಕೆಂದರೆ ಆ ಮಿಡತೆಗಳನ್ನು ಬೇಯಿಸಿ ತಿಂದರೆ ತುಂಬ ಒಳ್ಳೆಯದು ಅಂತ ಅವರು ಅಂದ್ಕೊಂಡಿರ್ತಾರೆ. ಒಕೊಂಕೋಗೆ ಆ ಗ್ರಾಮದ ಒಬ್ಬ ಭವಿಷ್ಯ ಹೇಳ್ತಕ್ಕಂಥವನು ಇಕಮೆಪೂನನ್ನು ಕೊಲ್ಲಬೇಕು ಅಂತ ಆದೇಶ ಮಾಡ್ತಾನೆ. ಆದರೂ ಕೂಡ ಆ ಹುಡುಗ ತನ್ನ ತಂದೆ ಅಂತ ಕರಿತಾ ಇರೋದ್ರಿಂದ ಆ ಇಕಮೆಪೂನನ್ನು ಕೊಲ್ಲೋಕ್ಕೆ ಒಪ್ಕೊಳ್ಳೋದಿಲ್ಲ. ಒಕೊಂಕೋ ಆ ಹುಡುಗನಿಗೆ ಸುಳ್ಳು ಹೇಳ್ತಾನೆ ಮತ್ತು ಅವನು ತನ್ನ ಮನೆಗೆ ಮತ್ತೆ ಹಿಂತಿರುಗಿ ಬರ್ತಾನೆ ಅಂತ ಹೇಳ್ತಾನೆ. ಒಕೊಂಕೋ ಮತ್ತು ಇಕಪೂನ ಗ್ರಾಮದಿಂದ ನಡೆದು ದೂರ ಹೋಗ್ತಾ ಇರ್ತಾರೆ ಮತ್ತು ದಾರಿಯಲ್ಲಿ ಇಕಮೆಪೂನನನ್ನು ಮಚಟೆ ಹೊಂದಿರತಕ್ಕಂತಹ ವ್ಯಕ್ತಿ ಅಟ್ಯಾಕ್ ಮಾಡ್ತಾನೆ. ಇಕಮೆಪೂನ ಒಕೊಂಕೋಗೆ ತನ್ನ ದುಃಖವನ್ನು ಹೇಳಿ ಅಳ್ತಾ ಇದ್ದಾಗ ಒಕೊಂಕೋ ಏನು ಮಾಡ್ತಾನೆ, ತುಂಬ ದುರ್ಬಲನಾಗಿ ಕಾಣಿಸ್ಕೊಳ್ತಾನೆ ಮತ್ತು ತನಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಆ ಇಕಮೆಪೂನ ಹುಡುಗನನ್ನು ಇಕೊಂಕೋ ಕೊಂದು ಮನೆಗೆ ಹಿಂತಿರುಗುತ್ತಾನೆ. ನವೋಯೆ ತನ್ನ ಸ್ನೇಹಿತ ಸತ್ತಿದ್ದಾನೆ ಅಂತ ತಿಳಿದು ಅವನೊಳಗೆ ತುಂಬ ದುಃಖವನ್ನು ಪಡ್ತಾನೆ. ಇಲ್ಲಿ ಒಕೊಂಕೋ ಏನು ಮಾಡ್ತಾನೆ, ಖಿನ್ನತೆಗೆ ಒಳಗಾಗ್ತಾನೆ, ಏಕೆಂದರೆ ಅವನು ಒಂದು ಸಾಕು ಮಗನನ್ನು ಕೊಂದಿರ್ತಾನೆ. ಆತನಿಗೆ ನಿದ್ರಿಸಲು ಸಾಧ್ಯ ಆಗಲ್ಲ, ಅನ್ನ ತಿನ್ನಲು ಸಾಧ್ಯ ಆಗಲ್ಲ. ನಂತರ ಅವನ ನೆಚ್ಚಿನ ಮಗಳು ಎಜಿನ್ಮಾ ಅವನಿಗೆ ಆಹಾರ ತಂದಾಗ ಆತ ಚೆನ್ನಾಗಿದ್ದಾನೆ, ಆ ಹುಡುಗ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೋತಾಳೆ. ನಂತರ ಈ ಒಕೊಂಕೋ ತನ್ನ ಮಗಳಿಗೆ ವಧು ದಕ್ಷಿಣೆ ಕೊಡೋದಕ್ಕಾಗಿ ಚರ್ಚಿಸ್ತಾನೆ. ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಒಕೊಂಕೋಗೆ ಭೇಟಿ ನೀಡಿದ ನಂತರ ಅವನು ಉತ್ತಮ ಭಾವನೆಯನ್ನು ಹೊಂದಲು ಪ್ರಾರಂಭಿಸ್ತಾನೆ. ಎಕ್ವಿಪಿ ಒಂದು ದಿನ ಬೆಳಗ್ಗೆ ಒಕೊಂಕೋನನ್ನು ಬೇಗನೆ ಎಬ್ಬಿಸ್ತಾಳೆ ಮತ್ತು ಎಜಿನ್ಮಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ ಮತ್ತು ಔಷಧಿ ಬೇಕು ಅಂತ ಹೇಳ್ತಾಳೆ. ಎಕ್ವಿಪಿ 9 ಮಕ್ಕಳ ಸಾವನ್ನು ನೋಡಿರ್ತಾಳೆ, ಆ ದುಃಖವನ್ನು ಅನುಭವಿಸಿರ್ತಾಳೆ. ನಂತರ ಎಜಿನ್ಮಾ ಅವಳ ಏಕೈಕ ಜೀವಂತ ಮಗು ಆಗಿರ್ತಾಳೆ. ಒಕೊಂಕೋಗೆ ಈ ಸಾವುಗಳು ಅವರನ್ನು ಕಾಡುವ ಒಂದು ಒಗ್ಬಾಂಜೆ ಒಂದು ಆತ್ಮದ ಪರಿಣಾಮ ಅಂತ ಹೇಳ್ತಾ ಇರ್ತಾರೆ. ಒಗ್ಬಾಂಜೆ ಒಂದು ದುಷ್ಟ ಮಗುವಿನ ಆತ್ಮವಾಗಿದ್ದು ಅದು ಸಾಯುತ್ತಾ ತನ್ನ ಪೋಷಕರನ್ನು ಹಿಂಸಿಸುತ್ತಾ ಪದೇ ಪದೇ ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತೆ ಅಂತಕ್ಕಂಥದ್ದು ಗೊತ್ತಾಗಿರುತ್ತೆ. ನಂತರ ಒಬ್ಬ ಮಾಟಗಾರನ ಸಹಾಯದಿಂದ ಎಜಿನ್ಮಾಳ 3ನೇ ಮಗುವಿನ ದೇಹವನ್ನು ಆ ಒಂದು ಒಗ್ಬಾಂಜೆ ಆವರಿಸಿದಂತೆ ನಿಲ್ಲಿಸಿರ್ತಾರೆ. ಎಜಿನ್ಮಾಗೆ ಜನಿಸಿದಾಗ ಅವಳು ಅನೇಕ ಬಾಲ್ಯದ ರೋಗಗಳಿಂದ ಬಳಲ್ತಾಳೆ, ಆದರೆ ಅವುಗಳಿಂದ ಚೇತರಿಸಿಕೊಂಡು ಬದುಕ್ತಾಳೆ. ಒಗ್ಬಾಂಜೆಯ ಈ ಒಂದು ಸಂಪರ್ಕ ಕೊಂಡಿ ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ಕಲ್ಲಿರುತ್ತೆ, ಅದನ್ನು ಕಂಡುಹಿಡಿದು ಅದನ್ನು ನಾಶ ಮಾಡ್ತಾರೆ ಮತ್ತು ಎಜಿನ್ಮಾ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ತಾಳೆ, ಬದುಕುಳಿತಾಳೆ. ಆದರೆ ಅವಳು ಪಡೆಯುವಂತಹ ಪ್ರತಿಯೊಂದು ರೋಗ ಸಹ ಆ ತಾಯಿ ಎಕ್ವಿಪಿಗೆ ತುಂಬ ದುಃಖಗಳನ್ನು ತರ್ತಾ ಇರುತ್ತಾರೆ. ಚಿಯಲೋ ಬೆಟ್ಟಗಳು ಮತ್ತು ಗುಹೆಗಳಲ್ಲಿರ್ತಕ್ಕಂತಹ ಒಂದು ರೀತಿ ಭವಿಷ್ಯವನ್ನು ಹೇಳ್ತಕ್ಕಂಥ ಒಬ್ಬಾಕೆ ಎಜಿನ್ಮಾಳನ್ನು ನೋಡಲು ಬಯಸ್ತಾಳೆ. ಆ ಎಕ್ವಿಪಿ ಚಿಂತೆಯಿಂದ ಆ ಮಗುವನ್ನು ಅವಳ ಬಳಿಗೆ ಕರೆದುಕೊಂಡು ಹೋಗ್ತಾಳೆ. ಆ ಚಿಯಲೋ ಎಜಿನ್ಮಾನನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ತನ್ನ ಗುಹೆಗೆ ಕರೆದುಕೊಂಡು ಹೋಗ್ತಾಳೆ. ಎಕ್ವಿಪಿ ಆ ಗ್ರಾಮದ ನಿಯಮಗಳು ಮತ್ತು ದೇವರುಗಳನ್ನು ಧಿಕ್ಕರಿಸಿ ಆ ಮಹಿಳೆ ಮತ್ತು ತನ್ನ ಮಗಳನ್ನು ಹಿಂಬಾಲಿಸ್ತಾಳೆ. ತನ್ನ ಮಗು ಅಳುವುದನ್ನು ಕೇಳಿದರೆ ಯಾವುದೇ ಪರಿಣಾಮಕ್ಕೂ ನಾನು ಹಿಂಜರಿಯೋದಿಲ್ಲ, ಗುಹೆಗೆ ನುಗ್ಗಿ ಅವಳನ್ನು ಉಳಿಸ್ತೇನೆ ಅಂತ ಹೇಳಿ ತನ್ನೊಳಗೆ ಎಕ್ವಿಪಿ ಪ್ರಮಾಣವನ್ನು ಮಾಡಿಕೊಂಡಿರ್ತಾಳೆ. ಒಕೊಂಕೋ ಅವಳನ್ನು ಸಮಾಧಾನ ಪಡಿಸ್ತಾನೆ. ನಂತರ ಚಿಯೋಲೋ ಮತ್ತು ಎಜಿನ್ಮಾ ರಾತ್ರಿ ಇಡೀ ಆ ಗುಹೆಯಲ್ಲಿ ಉಳಿದು ಬೆಳಗ್ಗೆ ಹೊರಬರ್ತಾರೆ. ಚಿಯೋಲೋ ಮಗುವನ್ನು ಮನೆಗೆ ಕರೆತಂದು ಒಂದು ಮಾತು ಕೂಡ ಹೇಳದೆ ಅವಳನ್ನು ಮಲಗಿಸಿ ಹೋಗ್ತಾಳೆ. ಒಕೊಂಕೋ ಇಂದಿನ ರಾತ್ರಿ ತನ್ನ ಮಗಳ ಬಗ್ಗೆ ತೀವ್ರವಾಗಿ ಚಿಂತಿಸಿರ್ತಾನೆ ಮತ್ತು ಗುಹೆಗೆ ಬರೋ ಮೊದಲು ಸಾಧ್ಯವಾದಷ್ಟು ಸಮಯ ಅಲ್ಲಿ ಕಾಯ್ತಾ ಇರ್ತಾನೆ ಮತ್ತು ಅವನು 4 ಬಾರಿ ತನ್ನ ಪ್ರಯಾಣವನ್ನು ಮಾಡಿರ್ತಾನೆ. ನಂತರ ಅದನ್ನು ಮುಗಿಸಲು ತನ್ನನ್ನು ತಾನು ಅಲ್ಲೇ ಆ ಒಂದು ಗುಹೆಯ ಬಳಿ ಕಾವಲಾಗಿ ನಿಂತಿರ್ತಾನೆ. ಒಕೊಂಕೋನ ಸ್ನೇಹಿತನ ಮಗಳು ಆ ಹಳ್ಳಿಯಲ್ಲಿ ಅಂತಿಮವಾಗಿ ಸ್ನೇಹಿತನ ಮಗಳಿಗೆ ಒಂದು ನಿಶ್ಚಿತಾರ್ಥ ಮಾಡಿಕೊಳ್ಳಲಾಗುತ್ತೆ ಮತ್ತು ಆ ಗ್ರಾಮವು ನಿಶ್ಚಿತಾರ್ಥದ ಸಮಾರಂಭಕ್ಕೆ ಸಿದ್ಧವಾಗುತ್ತೆ.
ಇದನ್ನು ಯೂರಿ ಅಂತ ಕರೆಯಲಾಗುತ್ತೆ. ಆ ಗ್ರಾಮವು ದೊಡ್ಡ ಹಬ್ಬವನ್ನು ಸಿದ್ಧಪಡಿಸಿರುತ್ತೆ ಮತ್ತು ವರನ ಕುಟುಂಬವು 50 ಮಡಿಕೆ ವೈನನ್ನು ತಂದು ಆ ಒಂದು ನಿಶ್ಚಿತಾರ್ಥ ಕಾರ್ಯವನ್ನು ಹಬ್ಬವನ್ನು ದೊಡ್ಡದಾಗಿ ಮಾಡಿರ್ತಾರೆ. ಮತ್ತೊಬ್ಬ ಬುಡಕಟ್ಟು ಯೋಧ ಆ ಒಂದು ದಿನದಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ. ಒಕೊಂಕೋ ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ತನ್ನ ಬಂದೂಕಿನೊಂದಿಗೆ ಪಾಲ್ಗೊಂಡಿರ್ತಾನೆ. ಆಕಸ್ಮಿಕವಾಗಿ ಆ ಬಂದೂಕು ಸಿಡಿಯುತ್ತೆ ಮತ್ತು ಅಲ್ಲಿ ಒಬ್ಬ 16 ವರ್ಷದ ಹುಡುಗನು ಸಾಯ್ತಾನೆ. ಅವರ ಕುಲದಲ್ಲಿ ಇರ್ತಕ್ಕಂತಹ ಒಬ್ಬನನ್ನು ಕೊಲ್ಲುವುದು ಆ ಭೂದೇವಿಗೆ ವಿರುದ್ಧವಾದಂತಹ ಅಪರಾಧವಾಗಿದೆ. ಈ ಶಿಕ್ಷೆಗಾಗಿ ಒಕೊಂಕೋ ತನ್ನ ಇಡೀ ಕುಟುಂಬವನ್ನು ತೆಗೆದುಕೊಂಡು 7 ವರ್ಷಗಳ ಕಾಲ ಆ ಹಳ್ಳಿಯಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥ ಶಿಕ್ಷೆ ಆಗುತ್ತೆ. ಅವನು ತನಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡ್ಕೋತಾನೆ ಮತ್ತು ತನ್ನ ಕುಟುಂಬವನ್ನು, ತನ್ನ ಈ ಒಂದು ಸ್ವಗ್ರಾಮವನ್ನು ಬಿಟ್ಟು ಎಂಬಂಟಾಕ್ಕೆ ಹೋಗ್ತಾನೆ. ಉಮೋಪೋಮಿಯಾದ ಪುರುಷರು ಒಕೊಂಕೋನ ಎಲ್ಲ ಕಟ್ಟಡಗಳು ಮತ್ತು ಗುಡಿಸಲುಗಳನ್ನು ಸುಟ್ಟು ಹಾಕ್ತಾರೆ. ಅವನ ಪಾಪದಿಂದ ಗ್ರಾಮವನ್ನು ಶುದ್ಧೀಕರಿಸಲು ಅವನ ಎಲ್ಲ ಪ್ರಾಣಿಗಳನ್ನು ಕೊಂದು ಹಾಕ್ತಾರೆ. ಒಕೊಂಕೋನ ಕುಟುಂಬವು ಅವನನ್ನು ಬಹಳ ಪ್ರೀತಿಯಿಂದ ಒಂದು ಬೇರೆ ಹಳ್ಳಿಗೆ ಕರೆದುಕೊಂಡು ಹೋಗುತ್ತೆ. ಅವರು ಅವನಿಗೆ ಹೊಸ ಮನೆ ನಿರ್ಮಿಸಲು ಸಹಾಯ ಮಾಡ್ತಾರೆ. ಹೊಸ ಹ್ಯೂಮನ್ ಫಾರ್ಮನ್ನು ಪ್ರಾರಂಭಿಸಲು ಅವನಿಗೆ ಬೀಜಗಳನ್ನು ನೀಡ್ತಾರೆ. ಒಕೊಂಕೋ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಆದರೆ ತನ್ನ ಮನೆ, ತನ್ನ ಎಲ್ಲ ಕೆಲಸವನ್ನು ಕಳೆದುಕೊಂಡಿದ್ದಕ್ಕಾಗಿ ಆತ ತುಂಬ ಖಿನ್ನತೆಗೆ ಒಳಗಾಗ್ತಾನೆ. ಒಕೊಂಕೋನ ಚಿಕ್ಕಪ್ಪ ಉಚ್ಚೆಂದು ತನ್ನ ಈ ಒಕೊಂಕೋ ನಿರಾಶೆಯನ್ನು ಗಮನಿಸ್ತಾನೆ ಮತ್ತು ತನ್ನ ಕುಟುಂಬವನ್ನು ಒಟ್ಟುಗೂಡಿಸ್ತಾನೆ. ಅವರು ಗ್ರಾಮದಲ್ಲಿ ನೀಡುವಂಥ ಅತ್ಯಂತ ಸಾಮಾನ್ಯ ಹೆಸರುಗಳಲ್ಲಿ ಒಂದಾದ ನನೇಕ ಅಂದರೆ ತಾಯಿಯ ಸರ್ವೋಚ್ಚ ಎಂದರ್ಥ ಹೇಳ್ತಾರೆ. ಒಬ್ಬ ಮನುಷ್ಯನು ಕಷ್ಟದ ಸಮಯದಲ್ಲಿ ಮತ್ತು ಆಶ್ರಯವನ್ನು ಬಯಸಿದಾಗ ಯಾವಾಗಲೂ ತನ್ನ ಮಾತೃಭೂಮಿಗೆ ಮರಳುವುದರಿಂದ ಇದು ಹೀಗಾಗಿದೆ ಅಂತ ಹೇಳ್ತಾರೆ. ಒಕೊಂಕೋಗೆ ತನ್ನ ತಾಯಿಯ ಗ್ರಾಮದ ಸೌಕರ್ಯವನ್ನು ಸ್ವೀಕರಿಸಲು ಹೇಳ್ತಾನೆ ಮತ್ತು ಪರಿಸ್ಥಿತಿಗಳು ಇನ್ನಷ್ಟು ಕೆಟ್ಟದಾಗಿರಬಹುದು ಅಂತ ಕೂಡ ಹೇಳ್ತಾನೆ. ಒಕೊಂಕೋನ ಗಡೀಪಾರಿನ 2ನೇ ವರ್ಷದಲ್ಲಿ ಅವನ ಸ್ನೇಹಿತ ಒಬಿಯೇರಿಕಾ ಕೆಟ್ಟ ಸುದ್ದಿಯನ್ನು ತರ್ತಾನೆ. ಎಂಬ ಹತ್ತಿರದ ಗ್ರಾಮವು ಇತ್ತೀಚೆಗೆ ನಾಶ ಆಯಿತು. ಇದು ಒಂದು ದಿನ ಒಬ್ಬ ಬಿಳಿ ಮನುಷ್ಯ ಕಬ್ಬಿಣದ ಕುದುರೆ ಅಂದರೆ ಒಂದು ಬೈಸಿಕಲ್ನಲ್ಲಿ ಆ ಗ್ರಾಮಕ್ಕೆ ಬಂದು ಮತ್ತು ಆ ಬಿಳಿ ಮನುಷ್ಯ ಗ್ರಾಮವನ್ನು ನಾಶ ಮಾಡ್ತಾನೆ ಅಂತ ನಂಬಿ ಆ ಗ್ರಾಮದ ಹಿರಿಯರಿಗೆ ಒಂದು ಭವಿಷ್ಯ ನುಡಿಯೋನು ಹೇಳ್ತಾನೆ. ಅದಕ್ಕೆ ಆ ಹಳ್ಳಿಗರು ಆ ವ್ಯಕ್ತಿಯನ್ನು ಕೊಲ್ತಾರೆ ಮತ್ತು ಆ ಬೈಸಿಕಲನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿದ್ರು. ಇದರಿಂದ ಆ ಬೈಸಿಕಲ್ ತಪ್ಪಿಸಿಕೊಂಡು ಆ ವ್ಯಕ್ತಿಯ ಸ್ನೇಹಿತರಿಗೆ ಹೇಳಿತು. ಅಂದರೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಯ ಸ್ನೇಹಿತರು ಅವನನ್ನು ಹುಡುಕಿಕೊಂಡು ಬಂದು ಅವನ ಸೈಕಲನ್ನು ಕಂಡುಹಿಡಿದರು ಮತ್ತು ಆ ಪುರುಷರೆಲ್ಲರೂ ಸೇರಿ ಆ ಹಳ್ಳಿಯನ್ನು ಆವರಿಸಿ ಬಹುತೇಕ ಜನರನ್ನು ಕೊಂದರು ಅಂತ ಹೇಳ್ತಾನೆ. ಉಚ್ಚೆಂದು ಮೊದಲು ಆ ಬಿಳಿ ಮನುಷ್ಯ ಹಳ್ಳಿಗರಿಗೆ ಏನು ಹೇಳಿದ ಎಂದು ಕೇಳ್ತಾನೆ. ಆದರೆ ಅವರಿಗೆ ಅರ್ಥ ಆಗುವಂಥದ್ದು ಅವನು ಏನೂ ಹೇಳಿಲ್ಲ ಅಂತ ಹೇಳ್ತಾನೆ. ಏನನ್ನೂ ಹೇಳದ ವ್ಯಕ್ತಿಯನ್ನು ಕೊಂದಿದ್ದು ಮೂರ್ಖತನ ಎಂದು ಉಚ್ಚೆಂದು ಹೇಳ್ತಾರೆ. ಹಳ್ಳಿಗರು ಕೇವಲ ತಮ್ಮನ್ನು ತಾವೇ ಶಸ್ತ್ರಸುಸಜ್ಜಿತಗೊಳಿಸಬೇಕಾಗಿತ್ತು ಅಂತ ಒಕೊಂಕೋ ನಂಬ್ತಾನೆ. ಒಬಿಯೇರಿಕಾ ಒಕೊಂಕೋಗೆ ತನ್ನ ಕೆಲವು ಹ್ಯೂಮನ್ಗಳನ್ನು ಮಾರಾಟ ಮಾಡಿದ್ದೇನೆ ಮತ್ತು ಅವುಗಳಿಂದ ಬಂದ ಹಣವನ್ನು ಅವನಿಗೆ ನೀಡ್ತೇನೆ ಅಂತ ಹೇಳ್ತಾನೆ. ನಂತರ ಮಿಸ್ಟರ್ ಕಿಗಿಯಾ ಎಂಬ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಎಂಬಟ್ಟಾಕ್ಕೆ ಬರ್ತಾನೆ ಮತ್ತು ಹಳ್ಳಿಗರನ್ನು ತಮ್ಮ ಸುಳ್ಳು ದೇವರುಗಳನ್ನು ಪೂಜಿಸುವುದನ್ನು ನಿಲ್ಲಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳಲು ಮನವೊಲಿಸಲು ಪ್ರಯತ್ನ ಮಾಡ್ತಾನೆ. ಹಳ್ಳಿಗರು ಅವನನ್ನು ನೋಡಿ ನಗ್ತಾರೆ. ಆದರೆ ಆ ಹಳ್ಳಿಯಲ್ಲಿರ್ತಕ್ಕಂತಹ ನವೋಯೆ ಅಂದರೆ ಒಕೊಂಕೋನ ಮಗ ನವೋಯೆ ಮಾತ್ರ ಆ ಒಂದು ಕ್ರಿಶ್ಚಿಯನ್ಗೆ ಆಕರ್ಷಿತನಾಗ್ತಾನೆ. ಇಕಮೆಪೂನ ಮತ್ತು ಈವಿಲ್ ಫಾರೆಸ್ಟ್ನಲ್ಲಿ ಅಳುವುದನ್ನು ಕೇಳಿದಂತಹ ಆತ ನವಜಾತ ಶಿಶುಗಳ ಸಾವು ಇನ್ನೂ ಅವನನ್ನು ತೀವ್ರವಾಗಿ ಕಾಡ್ತಾ ಇರುತ್ತೆ. ಕ್ರಿಶ್ಚಿಯನ್ ಧರ್ಮ ಅವನಿಗೆ ಇದರಿಂದ ಒಂದು ಕಾರಣವನ್ನು ನೀಡುತ್ತೆ ಅಂತಕ್ಕಂಥದ್ದು ಆತ ನಂಬ್ತಾನೆ. ಆ ಮಿಷನರಿಗಳು ಚರ್ಚನ್ನು ನಿರ್ಮಿಸಲು ಜಾಗವನ್ನು ಕೇಳ್ತಾರೆ. ಆ ಗ್ರಾಮದ ಹಿರಿಯರು ಅವರಿಗೆ ಈವಿಲ್ ಫಾರೆಸ್ಟ್ನಲ್ಲಿ ಒಂದು ಜಾಗವನ್ನು ನೀಡ್ತಾರೆ. ಯಾಕೆಂದರೆ ಆ ಹಿರಿಯರು ಅಂದ್ಕೋತಾರೆ ಈವಿಲ್ ಫಾರೆಸ್ಟ್ನಲ್ಲಿ ಇವರು ಕಟ್ತಕ್ಕಂಥ ಮಿಷನರಿಗಳು ಇರಲ್ಲ, ಅಲ್ಲಿಗೋಗೋ ಜನರನ್ನು ಎಲ್ಲ ಸತ್ತೋಗ್ತಾರೆ ಅಂತ ಅವರು ನಂಬ್ತಾರೆ. ಆ ಕಾಡಿನ ದುಷ್ಟ ಆತ್ಮಗಳು ಮಿಷನರಿಗಳನ್ನು ಕೊಂದಾಕ್ತಾರೆ ಅಂತ ಹಿರಿಯರು ಊಹೆ ಮಾಡಿರ್ತಾರೆ. ಆದರೆ ಅದು ಆಗೋದಿಲ್ಲ. ಅದೊಂದು ರೀತಿ ಆಶ್ಚರ್ಯ ಆಗುತ್ತೆ. ಆ ಈವಿಲ್ ಫಾರೆಸ್ಟ್ನಲ್ಲಿ ಚರ್ಚನ್ನು ಪ್ರಾರಂಭಿಸಲಾಗುತ್ತೆ ಮತ್ತು ಅಲ್ಲಿ ಮತಾಂತರ ಅನ್ನೋದು ಪ್ರಾರಂಭವಾಗುತ್ತೆ. ಒಂದು ದಿನ ನವೋಯೆ ಚರ್ಚಿನಿಂದ ಇದ್ದಾಗ ಒಕೊಂಕೋ ಅವನನ್ನು ಉಸಿರುಗಟ್ಟಿಸಿ ಎಲ್ಲಿಗೆ ಹೋಗಿದ್ದಿ ಅಂತ ಕೇಳ್ತಾನೆ. ಇಲ್ಲಿ ಆ ಹುಚ್ಚೆಂದು ಆ ಹುಡುಗನನ್ನು ತಪ್ಪಿಸ್ತಾನೆ. ನವೋಯೆ ಅಂತಿಮವಾಗಿ ತನ್ನ ತಂದೆಯ ಮನೆಯನ್ನು ಬಿಟ್ಟು ಉಮೋಪೋಮಿಯಾದಲ್ಲಿ ಶಾಲೆಗೆ ಓದಲು ಮತ್ತು ಬರೆಯಲು ಕಲಿಯಲು ಹೋಗ್ತಾನೆ. ಅವನು ಹೋಗೋದಕ್ಕೆ ಒಕೊಂಕೋಗೆ ಯಾವುದೇ ದುಃಖ ಇರಲ್ಲ. ಮತ್ತು ಅಂತಹ ದುರ್ಬಲ ಮಗನನ್ನು ಹೇಗೆ ಬೆಳೆಸಲು ಸಾಧ್ಯ ಆಯಿತು, ತುಂಬ ದುರ್ಬಲ ಇವನು ಅಂಥೇಳಿ ತನ್ನ ಮಗನ ಬಗ್ಗೆ ನವೋಯೆ ಬಗ್ಗೆ ಅಂದುಕೊಳ್ತಾನೆ.
ಒಕೊಂಕೊ ಮಿಷನರಿಗಳನ್ನು ಹಿಂಸೆಯಿಂದ ಹೊರಹಾಕಲು ಹಿರಿಯರನ್ನು ಪ್ರೋತ್ಸಾಹಿಸ್ತಾನೆ. ಅಂದರೆ ಬಂದಿರತಕ್ಕಂಥ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಹಿಂಸೆ ಕೊಟ್ಟಾದರೂ ಅವರನ್ನು ಇಲ್ಲಿಂದ ಹೊರ ಹಾಕಬೇಕು ಅಂತ ತನ್ನ ಹಿರಿಯರಿಗೆ ಹೇಳ್ತಾನೆ. ಹಿರಿಯರು ಅವರನ್ನು ದೂರವಿಡ್ತಾರೆ ಮತ್ತು ಒಕೊಂಕೋನ ಅವರನ್ನು ಹೆಂಗಸರು ಅಂತ ಛೇಡಿಸ್ತಾನೆ. ಒಕೊಂಕೋನ ಗಡೀಪಾರು ಮುಗಿಯುವ ಹಂತದಲ್ಲಿದ್ದಾಗ ಅವನು ಹೊರಡುವ ಮೊದಲು ತನ್ನ ಕುಟುಂಬಕ್ಕಾಗಿ ಒಂದು ಹಬ್ಬವನ್ನು ಸಿದ್ಧಪಡಿಸ್ತಾನೆ. ಅವನು ಅವರಿಗೆಲ್ಲರಿಗೆ ತುಂಬ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಆದರೆ ಆ ಗ್ರಾಮದ ಸ್ತ್ರೀಲಿಂಗವಲ್ಲದ ಮಾರ್ಗಗಳನ್ನು ಆತ ಇಷ್ಟಪಡೋದಿಲ್ಲ. 7 ವರ್ಷಗಳ ಗಡೀಪಾರ ನಂತರ ಒಕೊಂಕೋ ಮತ್ತು ಅವನ ಕುಟುಂಬವು ಬಹಳಷ್ಟು ಬದಲಾಗಿರುತ್ತೆ. ಎಜಿನ್ಮಾ ಈಗ ಮದುವೆಯ ವಯಸ್ಸಿಗೆ ಬಂದಿರ್ತಾಳೆ. ಹಾಗೆಯೇ ಒಕೊಂಕೋನ ಇನ್ನೊಬ್ಬ ಮಗಳು ಸಹ ಒಂದು ಇರ್ತಾಳೆ. ದುರದೃಷ್ಟವಾತಿ ಬಿಳಿ ಜನರು ಪ್ರಭಾವವು ಉಮೋಪಿಯಾದಲ್ಲೂ ಸಹ ಬಂದಿರುತ್ತೆ. ಒಕೊಂಕೋನ ಗ್ರಾಮವಾಗಿರ್ತಕ್ಕಂತಹ ಉಮೋಪಿಯಾದಲ್ಲೂ ಕೂಡ ಕ್ರಿಶ್ಚಿಯನ್ ಮಿಷನರಿ ಒಂದು ಬಿಳಿಯ ಜನರು ಅಲ್ಲಿ ಸೇರಿಕೊಂಡಿರ್ತಾರೆ. ಒಕೊಂಕೋ ಇದನ್ನು ನೋಡಿ ಒಂದು ರೀತಿ ಆಘಾತಕ್ಕೊಳಗಾಗ್ತಾನೆ. ಅವನ ಗ್ರಾಮವು ಬಿಳಿ ಜನರನ್ನು ಹೊರ ಹಾಕಲಿಲ್ಲ ಅಲ್ಲ, ಯಾಕೆ ಅಂತ ಆಶ್ಚರ್ಯಪಡ್ತಾನೆ. ಉಮೋಪಿಯಾದ ಉಸ್ತುವಾರಿ ವಹಿಸಿದ್ದಂತಹ ಮಿಷನರಿ ಮಿಸ್ಟರ್ ಬ್ರೌನ್ ಅಲ್ಲಿ ಆ ಒಂದು ಊರಿನ ನಾಯಕರನ್ನು ಆಗಾಗ ಭೇಟಿ ಆಗ್ತಾ ಇರ್ತಾನೆ. ಆ ನಾಯಕರಲ್ಲಿ ಒಬ್ಬನಾದ ಅಕುನ್ನ ಜೊತೆ ಧರ್ಮದ ಬಗ್ಗೆ ಚರ್ಚಿಸಲು ಬರ್ತಾ ಇರ್ತಾನೆ. ಅಕುನ್ನ ಮಿಸ್ಟರ್ ಬ್ರೌನ್ಗೆ ಕುಲವು ಒಂದೇ, ದೇವರು ಚುಕ್ಕು ಎಲ್ಲ ರೀತಿಯ ದೇವರುಗಳನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾನೆ. ಮಿಸ್ಟರ್ ಬ್ರೌನ್ ಒಬ್ಬನೇ ದೇವರಿದ್ದಾನೆ ಎಂದು ಅವನಿಗೆ ಮನವರಿಕೆ ಮಾಡಲು ಪ್ರಯತ್ನಿಸ್ತಾನೆ. ಮಿಸ್ಟರ್ ಬ್ರೌನ್ ಆಸ್ಪತ್ರೆ ಮತ್ತು ಶಾಲೆಯನ್ನು ನಿರ್ಮಿಸ್ತಾನೆ ಮತ್ತು ಹಳ್ಳಿಗರನ್ನು ತಮ್ಮ ಚಿಕ್ಕ ಮಕ್ಕಳನ್ನು ಶಾಲೆಗೆ ಕಳಿಸಲು ಬೇಡಿಕೊಳ್ತಾನೆ. ಅವರು ಹಾಗೆ ಮಾಡದೇ ಇದ್ದರೆ ಹೆಚ್ಚು ವಿದ್ಯಾವಂತ ಪರಿಚಿತರು ಮತ್ತು ಬಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ, ಆಗ ಮಕ್ಕಳೆಲ್ಲ ಅವರ ಕೆಳಗೆ ಇರಬೇಕಾಗತ್ತೆ ಅಂತ ಎಚ್ಚರಿಸ್ತಾನೆ. ಇದು ಹಳ್ಳಿಗರನ್ನು ಒಂದು ರೀತಿ ಮನವೊಲಿಸುತ್ತೆ ಮತ್ತು ಆಸ್ಪತ್ರೆ ತನ್ನ ವೈದ್ಯಕೀಯ ಚಿಕಿತ್ಸೆಗಳಿಗಾಗಿ ಉತ್ತಮವಾಗಿ ಮಿಸ್ಟರ್ ಬ್ರೌನ್ ಮಾಡಿರ್ತಾನೆ. ಮಿಸ್ಟರ್ ಬ್ರೌನ್ ನವೋಯ ಬಗ್ಗೆ ಮಾತನಾಡಲು ಒಕೊಂಕೋನನ್ನು ಭೇಟಿ ಮಾಡ್ತಾನೆ. ಆದರೆ ಒಕೊಂಕೋ ಅವನನ್ನು ಹಿಂಸೆ ಮತ್ತು ಬೆದರಿಕೆಗಳಿಂದ ದೂರ ಓಡಿಸ್ತಾನೆ. ಸ್ವಲ್ಪ ಸಮಯದ ನಂತರ ಮಿಸ್ಟರ್ ಬ್ರೌನ್ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಮತ್ತು ಅವನು ತನ್ನ ಒಂದು ಮಿಷನರಿಗಳನ್ನು ಬಿಟ್ಟು ಬರಬೇಕಾಗತ್ತೆ. ಮಿಸ್ಟರ್ ಬ್ರೌನ್ ಜಾಗಕ್ಕೆ ಜೇಮ್ಸ್ ಸ್ಮಿತ್ ಎಂಬ ಒಬ್ಬ ರೆವರೆಂಡನ್ನು ಬರ್ತಾನೆ. ಆ ರೆವರೆಂಡ್ ತುಂಬ ಕಠಿಣ ವ್ಯಕ್ತಿ ಆಗಿರ್ತಾನೆ. ಅವನು ಮಿಸ್ಟರ್ ಬ್ರೌನ್ ಒಂದು ಸರಳ ಸಹಿಷ್ಣು ಮಾರ್ಗಗಳನ್ನು ಒಪ್ಪೋದಿಲ್ಲ. ಕೆಲವು ಹೆಚ್ಚು ಮತಾಂತರಗೊಂಡವರು ಮಿಸ್ಟರ್ ಬ್ರೌನ್ನ ನಿರ್ಬಂಧಿತ ಮಾರ್ಗಗಳಿಂದ ಮುಕ್ತರಾಗಲು ಸಂತೋಷ ಪಡ್ತಾರೆ. ಮತಾಂತರಗೊಂಡವರಲ್ಲಿ ಒಬ್ಬನಾದ ಎನೋಚ್ ಭೂದೇವತೆಯನ್ನು ಗೌರವಿಸುವ ಸಮಾರಂಭದಲ್ಲಿ ಎಗ್ವುಗುವನ್ನು ಅನಾಸ್ಕ್ ಮಾಡಿದಾಗ ಗಂಭೀರ ಪಾಪವನ್ನು ಮಾಡ್ತಾನೆ. ಮರುದಿನ ಎಗ್ವುಗುಗಳು ಎನೋಚ್ ಗುಡಿಸಲನ್ನು ಸುಟ್ಟು ಹಾಕ್ತಾರೆ. ಅವರು ಚರ್ಚ್ ಮುಂದೆ ಸೇರ್ತಾರೆ ಮತ್ತು ಗ್ರಾಮವನ್ನು ಶುದ್ಧೀಕರಿಸಲು ಆ ಚರ್ಚನ್ನು ನಾಶ ಮಾಡಲು ಬಯಸ್ತಾರೆ. ಇಲ್ಲಿ ರೆವರೆಂಡ್ ಸ್ಮಿತ್ ಇದನ್ನು ಮಾಡೋದನ್ನು ನಿಷೇಧ ಮಾಡ್ತಾನೆ. ಅವನು ಅನುವಾದಕನು ಸ್ಮಿತ್ ಕೊಲ್ಲಲ್ಪಡುವುದನ್ನು ತಪ್ಪಿಸಲು ಸಂದೇಶವನ್ನು ಬದಲಾಯಿಸ್ತಾನೆ. ಈ ವಿಷಯನ ತನಗೆ ಬಿಡಿ ಎಂದು ಸ್ಮಿತ್ ಹೇಳ್ತಾನೆ ಮತ್ತು ಎಗ್ಗುಗಳಿಗೂ ಸಹ ಹೇಳ್ತಾನೆ. ಆದಾಗ್ಯೂ ಸಹ ಪುರುಷರು ಇದನ್ನು ನಿರ್ಲಕ್ಷಿಸ್ತಾರೆ ಮತ್ತು ಆ ಚರ್ಚನ್ನು ಸುಡುತ್ತಾರೆ. ಇಲ್ಲಿ ಒಕೊಂಕೋ ಮತ್ತು ಉಳಿದ ಹಳ್ಳಿಗರು ಸುಟ್ಟು ಹೋದ ಚರ್ಚಿಗೆ ಪ್ರತೀಕಾರ ನಿರೀಕ್ಷಿಸ್ತಾರೆ ಮತ್ತು ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧರಾಗಿರ್ತಾರೆ. ಅಂದರೆ ಆ ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಯುದ್ಧಕ್ಕೆ ಬರಬಹುದು ಅಂತೇಳಿ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧರಾಗಿರ್ತಾರೆ. ಅವರು ಶೀಘ್ರದಲ್ಲೇ ಸೈನಿಕರಿಂದ ಸೋಲಲ್ಪಟ್ಟು ಕೆಲವೇ ದಿನಗಳವರೆಗೆ ಜೈಲಿಗೆ ಹಾಕಲ್ಪಡ್ತಾರೆ. ಉಮೋಪಿಯಾದ ಜನರಿಗೆ ದಂಡ ಪಾವತಿಸಬೇಕು ಅಥವಾ ಅವರ ನಾಯಕನನ್ನು ಒಕೊಂಕೋನು ಸೇರಿದಂತೆ ನೇಣುಗಂಬಕ್ಕೆ ಏರಿಸಲಾಗುವುದು ಅಂಥೇಳಿ ಆ ಒಂದು ಬಿಳಿ ಜನರು ಹೇಳ್ತಾರೆ. ಒಂದು ನಗರ ಸಭೆಯನ್ನು ಕರೆಯಲಾಗತ್ತೆ ಮತ್ತು ಆ ಹಳ್ಳಿಗರಲ್ಲಿ ಎಲ್ಲರೂ ಸಹ ಅಲ್ಲಿ ಸೇರಿ ಹಣವನ್ನು ಸಂಗ್ರಹಿಸಿ ದಂಡವನ್ನು ಪಾವತಿಸ್ತಾರೆ. ನಾಯಕರನ್ನು ಅಲ್ಲಿ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ. ಆ ನಾಯಕರು ಇಂತಹ ಕರಾಳ ಮನಸ್ಥಿತಿಯಲ್ಲಿ ಆ ಹಳ್ಳಿಗೆ ಹಿಂತಿರುಗುತ್ತಾರಾದರೂ ಅವರು ಅಲ್ಲಿ ಒಂದು ರೀತಿ ತಮ್ಮ ನಾಯಕತ್ವವನ್ನು ಮರೆತಿರ್ತಾರೆ ಮತ್ತು ಮಾತಾಡಲು ಹೆದರ್ತಾ ಇರ್ತಾರೆ. ಇಲ್ಲಿ ಎಜಿನ್ಮಾ ಇತ್ತೀಚೆಗೆ ಇನ್ನೊಬ್ಬ ಗ್ರಾಮದ ವ್ಯಕ್ತಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿರ್ತಾಳೆ ಮತ್ತು ಅಲ್ಲಿ ಒಂದು ಸಮಾರಂಭಕ್ಕೆ ಪ್ರಯಾಣಿಸಿರ್ತಾಳೆ. ಒಕೊಂಕೋಗೆ ತನ್ನ ಆಹಾರವನ್ನು ತರ್ತಾಳೆ ಮತ್ತು ಅವನ ಬೆನ್ನಿನ ಮೇಲೆ ಚಾವಟಿ ಗುರುತುಗಳನ್ನು ನೋಡ್ತಾಳೆ. ಒಕೊಂಕೋ ಗ್ರಾಮವು ಬಿಳಿ ಜನರ ವಿರುದ್ಧ ಯುದ್ಧಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆ ಮಾಡಿರ್ತಾನೆ. ಆದರೆ ಮರುದಿನ ಬೆಳಗ್ಗೆ ಮತ್ತೊಮ್ಮೆ ಆ ಹಳ್ಳಿಯ ಸಭೆಯನ್ನು ಕರೀತಾರೆ. ಒಕೊಂಕೋ ಅದರಿಂದ ಏನು ಅನಿಸಿದರೂ ಹಿರಿಯರ ನಿರ್ಧಾರದೊಂದಿಗೆ ಹೋಗ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆದರೆ ಅವನು ಯುದ್ಧದ ಉಡುಗೆ, ಗರಿಗಳು ತಲೆಗೆ ಕಟ್ಟುವ ಉಡುಗೆ ಮತ್ತು ಗುರಾಣಿ ಧರಿಸಿ ಸಭೆಗೆ ಹೋಗ್ತಾನೆ. ಆ ಸಭೆಯ ಸಮಯದಲ್ಲಿ 5 ನ್ಯಾಯಾಲಯದ ದೂತರು ಆ ಸಭೆಗೆ ಬಂದಿರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇರ್ತಾನೆ. ಆ ಮಾತನಾಡುವ ಮೊದಲು ಒಕೊಂಕೋ ಏನು ಮಾಡ್ತಾನೆ,
ಅವನನ್ನು ಮಚೇಟೆಯಿಂದ ಕೊಲ್ತಾನೆ. ಒಕೊಂಕೋ ತನ್ನ ಗ್ರಾಮವು ತನ್ನ ಕಡೆ ಇರುತ್ತೆ ಅಂತ ಭಾವಿಸ್ತಾ ಇರ್ತಾನೆ. ಆದರೆ ಬದಲಿಗೆ ಅವರೆಲ್ಲ ಏನು ಮಾಡ್ತಾನೆ, ಅವನು ಯಾಕೆ ಈ ರೀತಿ ಕೆಲಸ ಮಾಡಿಬಿಟ್ಟ, ಆ ನ್ಯಾಯಾಧೀಶರ ಒಂದು ದೂತರನ್ನು ಯಾಕೆ ಕೊಂದ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಒಕೊಂಕೋ ಅವರು ಯುದ್ಧಕ್ಕೆ ಹೋಗ್ತಾ ಇಲ್ಲ ಅಂತ ಅವನಿಗೆ ಆಗ ಗೊತ್ತಾಗುತ್ತೆ. ಇಲ್ಲಿ ಹಳ್ಳಿಯ ಜನ ಎಲ್ಲ ಸಭೆ ಸೇರಿರ್ತಾರೆ, ಇವರು ಯಾರು ಯುದ್ಧಕ್ಕೆ ಸಿದ್ಧರಿಲ್ಲ ಅಂತ ಗೊತ್ತಾದಾಗ ಒಕೊಂಕೋ ಏನು ಮಾಡ್ತಾನೆ, ಆ ಸಭೆಯನ್ನು ಬಿಟ್ಟು ಹೋಗ್ತಾನೆ. ನಂತರ ಆ ಜಿಲ್ಲೆಯ ಕಮಿಷನರ್ ಒಕೊಂಕೋ ಮನೆಗೆ ಬರ್ತಾನೆ ಮತ್ತು ಅವನನ್ನು ಕೇಳ್ತಾನೆ. ಹೊರಗೆ ಕುಳಿದಿರ್ತಕ್ಕಂತಹ ಜನರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಆ ಒಬಿಯರಿಕಾ ಆ ವ್ಯಕ್ತಿಯನ್ನು ಒಕೊಂಕೋ ಬಳಿಗೆ ಕರೆದೊಯ್ಯಲು ಒಪ್ತಾನೆ. ಅವರ ಒಂದು ಸೇರಿನ ಒಂದು ಹಿಂದೆ ಅಲ್ಲಿ ಒಕೊಂಕೋ ಅಲ್ಲಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಕಮಿಷನರ್ ಅಲ್ಲಿರ್ತಕ್ಕಂಥ ಜನರ ಜೊತೆ ಮಾತಾಡಿ ಅಲ್ಲೊಂದು ರೀತಿ ಒಪ್ಪಂದ ಅಥವಾ ಅವರೆಲ್ಲರೂ ಸೇರಿ ಮಾತಾಡ್ತಾರೆ. ನಂತರ ಒಬೇರಿಕಾ ಆ ಜಿಲ್ಲಾ ಕಮಿಷನರ್ ಒಕೊಂಕೋ ಮನೆ ಒಳಗೆ ಬಂದು ನೋಡ್ತಾರೆ. ಒಳಗೆ ಒಕೊಂಕೋ ಒಂದು ಮರಕ್ಕೆ ನೇಣು ಬಿಗಿದುಕೊಂಡು ಸತ್ತಿರ್ತಕ್ಕಂಥದ್ದು ನೋಡ್ತಾರೆ. ಒಬೇರಿಕಾ ತುಂಬ ಆಘಾತಕ್ಕೆ ಒಳಗೋಗ್ತಾನೆ. ಆತ್ಮಹತ್ಯೆ ಗಂಭೀರವಾದಂಥ ಪಾಪ ಆಗಿರೋದ್ರಿಂದ ಆ ಒಕೊಂಕೋನ ದೇಹವನ್ನು ಯಾರು ಮುಟ್ಟಬಾರ್ದು ಅಂತ ಒತ್ತಾಯಿಸ್ತಾನೆ. ಅವರು ದೇಹವನ್ನು ಕೆಳಗಿಳಿಸಲು ಅಪರಿಚಿತರನ್ನು ಕಳಿಸ್ತಾರೆ ಮತ್ತು ಜಿಲ್ಲಾ ಕಮಿಷನರ ಸಹಾಯವನ್ನು ಕೇಳ್ತಾರೆ. ಕಮಿಷನರ್ ಅವರಿಗೆ ಏಕೆ ಸಹಾಯ ಬೇಕು ಅಂತ ಕೇಳ್ತಾನೆ ಮತ್ತು ಈಗ ಅಪರಿಚಿತರು ಮಾತ್ರ ದೇಹವನ್ನು ಮುಟ್ಟಲು ಅವಕಾಶ ಇದೆ ಅಂತ ವಿವರಿಸ್ತಾರೆ. ಒಬಿಯರಿಕಾ ಒಕೊಂಕೋನ ಸಾವಿಗೆ ಕಾರಣನಾದಕ್ಕಾಗಿ ಕಮಿಷನರ್ನ ಮೇಲೆ ಕೂಗಾಡ್ತಾನೆ. ಆ ಕಮಿಷನರ್ ಹೊರಡ್ತಾನೆ. ಆದರೆ ಅವನು ಬಂದಿರತಕ್ಕಂಥ ಅಪರಿಚಿತರಿಗೆ ದೇಹವನ್ನು ಕೆಳಗಿಳಿಸಲು ಆದೇಶಿಸ್ತಾನೆ. ಅವನು ಹೊರಡುವಾಗ ಆಫ್ರಿಕನ್ ಸಂಪ್ರದಾಯಗಳ ಬಗ್ಗೆ ತನ್ನ ಜ್ಞಾನವು ಹೇಗೆ ಬೆಳೆಯುತ್ತಿದೆ ಮತ್ತು ಅವನು ಬರೆಯುತ್ತಿರುವ ದಿ ಪ್ಯಾಸಿಫಿಕೇಷನ್ ಆಫ್ ದಿ ಪ್ರಿಮಿಟಿವ್ ಟ್ರೈಬ್ಸ್ ಆಫ್ ದಿ ಲೋಯರ್ ನೈಜರ್ ಎಂಬ ಪುಸ್ತಕಕ್ಕಾಗಿ ತನ್ನ ಸಂಶೋಧನೆ ಸೇರ್ತಾ ಇದೆ ಅಂತ ಅವನು ಯೋಚಿಸ್ತಾ ಇದ್ದಾನೆ. ಒಕೊಂಕೋನ ಸಾವು ಒಂದು ಅಧ್ಯಾಯವಲ್ಲದಿದ್ದರೂ ಕೂಡ ಒಂದು ಆಸಕ್ತಿದಾಯಕವಾದಂಥ ಕೆಲವು ವಿಷಯಗಳನ್ನು ಇಲ್ಲಿ ಮೂಡಿಸುತ್ತೆ ಅಂತೇಳಿ ಆ ಜಿಲ್ಲಾ ಕಮಿಷನರ್ ಊಹೆ ಮಾಡ್ತಾ ಈ ಒಂದು ಕಾದಂಬರಿಯನ್ನು ಕೊನೆಗೊಳ್ಳುತ್ತೆ. ಚಿನ್ನುವ ಅಚುಬೇರವರ ದ ಥಿಂಗ್ಸ್ ಫಾಲ್ ಅಪಾರ್ಟ್ ಕಾದಂಬರಿಯ ಈ ಒಂದು ಕನ್ನಡದ ತುಂಬ ಸರಳವಾದಂತಹ ಚಿಕ್ಕ ಒಂದು ಸಾರಾಂಶವನ್ನು ತಿಳಿಸಿದ್ದೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಂಡು ಓದಬಹುದಾಗಿರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.